ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್ಸು. ಸೊ ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಹಿಸ್ಟ್ರಿ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೇಳತ್ತೀನಿ. ಈ ವಿಡಿಯೋ ನಿಮ್ಗೆ ಭಾಳ ಯೂಸ್ಫುಲ್ ಆಗುತ್ತೆ, ಕೊನೆ ತನಕ ನೋಡಿರಿ. ಯಾಕಂತಂದ್ರೆ ನಾನು ಎಕನಾಮಿಕ್ಸ್ ಸಬ್ಜೆಕ್ಟಿಂದು ಇಂಪಾರ್ಟೆಂಟ್ ಕ್ವಶನ್ದು ವೀಡಿಯೋ ಮಾಡಿದಾಗ ಭಾಳ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದ್ರು ಹಿಸ್ಟ್ರಿದು ಇಂಪಾರ್ಟೆಂಟ್ ಕ್ವಶನ್ ಹೇಳ್ರಿ ಅಂತ. ಸೊ ಅವರಿಗಾಗಿ ಈ ಒಂದು ವೀಡಿಯೋ ಮಾಡತ್ತೀನಿ. ನಿಮ್ಗೆ 5 ಮಾರ್ಕ್ ಕ್ವಶನ್ ನಿಮ್ಮ ಒಂದು ಕ್ವಶನ್ ಪೇಪರ್ನಲ್ಲಿ ಎಲ್ಲಿ ಕೇಳ್ತಾರಂತಂದ್ರೆ ಭಾಗ C-ನಲ್ಲಿ ಕೇಳ್ತಾರೆ. 4 ಕ್ವಶನಲ್ಲಿ 2 ಕ್ವಶನನ್ನು ನೀವು ಬರೀಬೇಕಾಗಿರುತ್ತೆ 15ರಿಂದ 20 ವಾಕ್ಯಗಳಲ್ಲಿ. ನಾನು ಈ ಕ್ವಶನನ್ನು ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿನಿ ಅಂತಂದ್ರೆ PUC ವೆಬ್ಸೈಟ್ನಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿರ್ತಾರೆ. ಅದರಲ್ಲಿನ ಕ್ವಶನ್ ನೋಡಿರಿ, ಅವುಗಳಲ್ಲೇ ಬರ್ತಾವೆ ನಿಮ್ಗೆ. ಅದನ್ನು ಬಿಟ್ಟು ಬೇರೆ ಏನು ಕೇಳಲ್ಲ. ಸೊ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರು ನೋಡೋದಾದರೆ ಫಸ್ಟ್ ಒಂದು ಕ್ವಶನ್ನು ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಸೆಕೆಂಡ್ ಒನ್ ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ. ಥರ್ಡ್ ಒನ್ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಫೋರ್ತ್ ಒನ್ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದಂತಹ ಅಂಶಗಳು ಯಾವುವು. ಸೊ ಈ 4 ಕ್ವಶನ್ನು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ಕ್ವಶನ್ಗಳಾಗಿರ್ತವೆ. ಸೊ ಇದೇ ಕ್ವಶನ್ ಪೇಪರ್ ಬರುತ್ತಂತಿಲ್ಲ, 3 ಮಾಡೆಲ್ ಕ್ವಶನ್ ಪೇಪರ್ ಅದಾವಲ್ಲ, ಆ 3ರಲ್ಲಿ ಮಿಕ್ಸ್ ಮಾಡಿ ಅವರು ನಿಮಗೆ 4 ಕ್ವಶನನ್ನು ಕೇಳ್ಬೋದು. ಇನ್ನು ಸೆಕೆಂಡ್ ಮಾಡೆಲ್ ಪೇಪರ್ ಫಸ್ಟ್ ಕ್ವಶನ್ ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಸೆಕೆಂಡ್ ಕ್ವಶನ್ ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು. ಥರ್ಡ್ ಕ್ವಶನ್ ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ. ಫೋರ್ತ್ ಒನ್ ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ. ಸೊ ಇಷ್ಟು ಕ್ವಶನ್ಗಳು ಸೆಕೆಂಡ್ ಮಾಡೆಲ್ ಪೇಪರ್ನಲ್ಲಿ ಇರತಕ್ಕಂಥ ಕ್ವಶನ್ಗಳಾಗಿರ್ತಾವೆ. ಇನ್ನು ಥರ್ಡ್ ಮಾಡೆಲ್ ಪೇಪರ್ನ ನೋಡೋದಾದರೆ ಫಸ್ಟ್ ಕ್ವಶನ್ ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಹೊಯ್ಸಳರ ವಾಸ್ತುಶೈಲಿಯ ಲಕ್ಷಣಗಳನ್ನು ವಿವರಿಸಿ. ಸೆಕೆಂಡ್ ಕ್ವಶನ್ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಥರ್ಡ್ ಕ್ವಶನ್ ಸೋರಿಕೆ ಸಿದ್ಧಾಂತವನ್ನು ಕುರಿತು ಬರೆಯಿರಿ ಅಂತಂದರೆ ಸಂಪತ್ತಿನ ಸೋರಿಕೆ ದಾದಾಬಾಯಿ ನವರೋಜಿ ಅವ್ರದ್ದು. ನೆಕ್ಸ್ಟ್ ಫೋರ್ತ್ ಕ್ವಶನ್ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇದಿಷ್ಟು ಕ್ವಶನ್ ನೋಡ್ರಿ, ನಿಮಗೆ 5 ಮಾರ್ಕ್ ಕ್ವಶನ್ ಆಗಿರ್ತವೆ 3 ಮಾಡೆಲ್ ಕ್ವಶನ್ ಪೇಪರ್ನಂದು. ಸೊ ಇವುಗಳನ್ನು ಕರೆಕ್ಟಾಗಿ ನೋಡ್ಕೊಡ್ರಿ. ನೆಕ್ಸ್ಟು 10 ಅಂಕದ ಪ್ರಶ್ನೆಗಳು ಅಂತಂದರೆ ನಿಮ್ಗೆ ಭಾಗ ಡಿಯಲ್ಲಿ ಕೇಳ್ತಾರೆ. ನಿಮ್ಮ ಕ್ವಶನ್ ಪೇಪರ್ ಭಾಗ ಡಿನಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. 2 ಕ್ವಶನ್ಗಳನ್ನ ನೀವು ಆನ್ಸರ್ ಮಾಡಬೇಕಾಗುತ್ತೆ. 2 ಕ್ವಶನ್ ಅಂತಂದರೆ 10 ಮಾರ್ಕ್ಸಿಗೆ ಒಂದಂದರೆ ನಿಮ್ಗೆ 20 ಮಾರ್ಕ್ಸ್ ಕಂಪಲ್ಸರಿಯಾಗಿ ಈ ಒಂದು ಕ್ವಶನ್ಗಳನ್ನು ನೀವು ನೋಡಿಕೊಂಡ್ರೆ ಬಂದೇ ಬರ್ತಾವೆ. ಸೊ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ನೋಡೋಣ. ಫಸ್ಟ್ ಕ್ವಶನ್ ಏನಂತಂದ್ರೆ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ನೆಕ್ಸ್ಟ್ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ, ವಿವರಿಸಿ. ನೆಕ್ಸ್ಟು ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ, ವಾಸ್ತುಶಿಲ್ಪವನ್ನು ಕುರಿತು ವಿವರಿಸಿ. ನೆಕ್ಸ್ಟ್ ಫೋರ್ತ್ ಒನ್ ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರಿನ ನಿರ್ಮಾತೃ, ವಿವರಿಸಿ. ಸೊ ಈ 4 ಕ್ವಶನ್ಗಳು ಫಸ್ಟ್ ಮಾಡೆಲ್ ಪೇಪರ್ನಲ್ಲಿ ಇರ್ತಕ್ಕಂಥ ಕ್ವಶನ್ಗಳಾಗಿರ್ತವೆ. ಇವುಗಳನ್ನು ನೋಡ್ಕೊಳ್ರಿ. ನೆಕ್ಸ್ಟ್ ಸೆಕೆಂಡ್ ಮಾಡೆಲ್ ಪೇಪರ್ನಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳು ನೋಡ್ರಿ. ಫಸ್ಟ್ ಒನ್ ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ. ಸೆಕೆಂಡ್ ಕ್ವಶನ್ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ. ಥರ್ಡ್ ಕ್ವಶನ್ ಅಕ್ಬರನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಫೋರ್ತ್ ಕ್ವಶನ್ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿರಿ. ಈ 4 ಕ್ವಶನ್ಗಳು ನಿಮ್ಗೆ ಸೆಕೆಂಡ್ ಮಾಡೆಲ್ ಪೇಪರ್ನಲ್ಲಿ ಇರತಕ್ಕಂಥ ಕ್ವಶನ್ಗಳಾಗಿರ್ತಾವೆ. ಸೊ ಇವುಗಳನ್ನು ನೋಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಥರ್ಡ್ ಮಾಡೆಲ್ ಪೇಪರ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳು. ಸೊ ಇದರಲ್ಲಿ ಫಸ್ಟ್ ಕ್ವಶನ್ನು ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ವಿವರಿಸಿ. ಸೆಕೆಂಡ್ ಕ್ವಶನ್ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಥರ್ಡ್ ಕ್ವಶನ್ ಮೊಹಮ್ಮದ್ ಬಿನ್ ತುಘ್ಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಫೋರ್ತ್ ಕ್ವಶನ್ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಸೊ ಈ 4 ಕ್ವಶನ್ನು ನಿಮ್ಗೆ ಥರ್ಡ್ ಮಾಡೆಲ್ ಪೇಪರ್ನಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ಗಳಾಗಿರ್ತಾವೆ. ಟೋಟಲ್ ಆಗಿ 3 ಮಾಡೆಲ್ ಪೇಪರಿಂದ ನಿಮ್ಗೆ 12 ಕ್ವಶನ್ನು. ನೀವು ಈ 12 ಕ್ವಶನನ್ನು ಪ್ರಿಪೇರ್ ಆದ್ರಿ ಅಂತಂದ್ರೆ ನೀವು ಆರಾಮಾಗಿ 2 ಕ್ವಶನನ್ನು ಆನ್ಸರ್ ಮಾಡ್ಬೋದು. ಸೊ ನಿಮ್ಗೆ ಬಿಟ್ಟಿದ್ದದು ನೀವು ಯಾವ ರೀತಿ ಪ್ರಿಪೇರ್ ಆಗ್ತೀರಿ ಅಂತೇಳಿ. ಬೇಕಂತಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಈ ಒಂದು ಕ್ವಶನ್ಗಳನ್ನು. ನಿಮ್ಗೆ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿರಿ. ಇಲ್ಲ ನಾವು ಆರಾಮಾಗಿ ಬರಿತೀವಿ, ಜಸ್ಟ್ ನಮಗೆ ಕ್ವಶನ್ ಯಾವ ರೀತಿ ಬರ್ತಾವೆ, ಯಾವ ಕೇಳ್ತಾರ ಅಂತ ಗೊತ್ತಾದರೆ ಸಾಕು ಅಂತಂದರೆ ನೀವು ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಸೊ ಇಷ್ಟು ಕ್ವಶನ್ಗಳು ನಿಮಗೆ ಯಾರಿಗೆ ಪಾಸ್ ಆಗಬೇಕು ನಾನು ಅಂತ ಏನು ಇರ್ತಿರಲ್ಲ ಅವರಿಗೆ ಈ ಒಂದು ಕ್ವಶನ್ಗಳು ಯೂಸ್ ಆಗ್ತಾವೆ. ಓದಿದವರಿಗೂ ಯೂಸ್ ಆಗ್ತಾವೆ, ಓದದೇ ಇರೋರಿಗೂ ಯೂಸ್ ಆಗ್ತಾವೆ. ಇವಾಗ ರೆಗ್ಯುಲರಾಗಿ ಕಾಲೇಜಿಗೆ ಕೆಲವೊಬ್ರು ಹೋಗ್ತಿರಲ್ಲ ಅವರಿಗೆ ಯಾವ ಕ್ವಶನ್ನು ಏನು
ಅಂತ ಏನೂ ಗೊತ್ತಿರಲ್ಲ. ಸೊ ಅವರಿಗೆ ಈ ಒಂದು ವಿಡಿಯೋ ಬಹಳ ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿನಿ. ಸೊ ಒಂದು ಸರ್ತಿ ನೋಡ್ಕೊಳ್ರಿ. ಇದೇ ಕ್ವಶನ್ಗಳಲ್ಲಿ ಫಿಕ್ಸ್ ಕೇಳ್ತಾರೆ ನಿಮಗೆ 4 ಕ್ವಶನ್ ಅಂತಂದರೆ ಯಾವ ಕ್ವಶನ್ ಕೇಳ್ತಾರೆ ಅಂತೇಳಿ ನಾನು ಆ್ಯಕ್ಯುರೇಟಾಗಿ ನಿಮಗೆ ಹೇಳೋಕ್ಕಾಗಲ್ಲ. ಟೋಟಲ್ 5 ಅಂಕದ ಪ್ರಶ್ನೆಗಳ ಈ ಒಂದು 12 ಪ್ರಶ್ನೆಗಳಲ್ಲಿ 4 ಮತ್ತು 10 ಮಾರ್ಕ್ಸ್ ಕ್ವಶನಲ್ಲಿ ಈ ಒಂದು 12 ಕ್ವಶನಲ್ಲಿ 4 ನಿಮಗೆ ಬಂದೇ ಬರ್ತಾವೆ. ಸೊ ಇವುಗಳನ್ನು ಪ್ರಿಪೇರ್ ಆದರೆ ಸಾಕು. ಇವಾಗ ಟೈಮ್ ಇಲ್ಲ, ಜಾಸ್ತಿ ಓದೋಕ್ಕಾಗಲ್ಲ, ಸಿಲೆಬಸ್ನೆಲ್ಲ ಕವರ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಒಂದು ಕ್ವಶನ್ಗಳನ್ನು ಪ್ರಿಪೇರ್ ಆದರೆ ಸಾಕು, ನೀವು ಆರಾಮಾಗಿ ಎಕ್ಸಾಮ್ನಲ್ಲಿ ಬರೀಬೋದು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಇದೇ ರೀತಿ ಎಕ್ಸಾಮ್ ರಿಲೇಟೆಡ್ ವೀಡಿಯೋಗಳನ್ನು ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಸೊ ನೆಕ್ಸ್ಟು ಯಾವ ಸಬ್ಜೆಕ್ಟ್ಸ್ದು ಇಂಪಾರ್ಟೆಂಟ್ ಕ್ವಶನ್ ಬೇಕು ಅಂತೇಳಿ ಕಮೆಂಟ್ ಮಾಡಿರಿ. ನಾನು ಇಂಪಾರ್ಟೆಂಟ್ ಕ್ವಶನನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.